ಎಲ್ರಿಗೂ ನಮಸ್ತೆ. Hi everyone. And we found something when we were working with the grafted pepper plants. We found that due to the fronds of the Areca plant falling off, the joint, that is where the place is grafted between the hippolia and the pepper plant breaks off. So we were just thinking what can be done, and we found a easy method wherein you get a flexible pipe. So this is the flexible pipe, and what you have to do is cut it right around your feet and then dissect it. Look, this is dissect it in between, and here you dissect it, and then insert it this way, so that joint where it is, where the pepper plant and the uh, hippily plant is grafted will not get damaged. ಸೊ ಮೊನ್ನೆ ಒಂದು ಪ್ರಾಬ್ಲಮ್ ನಮಗೆ ಗ್ರಾಫ್ಟೆಡ್ ಪೇಪರ್ ಪ್ಲಾಂಟಲ್ಲಿ ಕಂಡು ಬಂದಿದ್ದು ಏನಂತ ಹೇಳಿದ್ರೆ, ಇದು ಅಡಿಕೆ ಮರದಲ್ಲಿ ನಟ್ಟಾಗ ಅಡಿಕೆದು ಹಾಳೆ ಬೀಳುವಾಗ ಈ ಅದರ ಜಾಯಿಂಟ್ ಮಾಡಿದ ಜಾಗ, ಗ್ರಾಫ್ಟೆಡ್ ಮಾಡಿದ ಜಾಗ ಏನಾಗ್ತಿತ್ತು, ಮುರಿದೋಗ್ತಿತ್ತು. ಅದಕ್ಕೆ ನಾವು ಏನನ್ನಾದರೂ ಅದಕ್ಕೆ ಏನು ಅಳವಡಿಸೋದು ಅಂತ ಯೋಚನೆ ಮಾಡುವಾಗ ನಮಗೆ ಸಿಕ್ಕಿದೆ ಈ ಪೈಪ್. ಎಂತಂತ ಹೇಳಿದ್ರೆ ಫ್ಲೆಕ್ಸಿಬಲ್ ಪೈಪ್. ಸೊ ಆ ಫ್ಲೆಕ್ಸಿಬಲ್ ಪೈಪನ್ನು ಒಂದೊಂದು ಅಡಿಗೆ ಕಟ್ ಮಾಡಿ ಮಧ್ಯದಲ್ಲಿ ಅದೊಂದು ಜಾಯಿಂಟ್ ಸಿಗುತ್ತೆ, ಅದನ್ನು ಬೇಯಿಸಿ ಹೀಗೆ ಹಾಕಿದ್ರೆ ನೋಡಿ, ನಿಮಗೆ ಅಡಿಕೆ ಹಾಳೆ ಬೀಳುವಾಗ ಡ್ಯಾಮೇಜ್ ಆಗೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಿಂದ ನಾನು ಅರ್ಧ ಇಂಚದು ಫ್ಲೆಕ್ಸಿಬಲ್ ಪೈಪನ್ನು ಯೂಸ್ ಮಾಡಿದ್ದೀನಿ, 3/4 ಇಂಚಿದ್ದು ಯೂಸ್ ಮಾಡಿದ್ದೀನಿ. 3/4 ಇಂಚಲ್ಲಿ ಏನಂತ ಹೇಳಿದ್ರೆ, ಈ ಟೈಪ್ ಟೇಪ್ ಆಗಲಿ ನಿಮಗೆ ಸ್ಲಿಪ್ ಆಗಬೇಕು ಅದನ್ನು ಹಿಡೀಲಿಕ್ಕೆ. ಅರ್ಧ ಇಂಚಲ್ಲಿ ಅಷ್ಟೇನು ಕಂಡು ಬರೋದಿಲ್ಲ, ಬಟ್ ಅರ್ಧ ಇಂಚಲ್ಲಿ ಕೆಲಸ ಮಾಡಲು ಸ್ವಲ್ಪ ಕಷ್ಟ, 3/4 ಇಂಚಲ್ಲೂ ಕೆಲಸ ಮಾಡಲು ಸ್ವಲ್ಪ ಈಸಿ. ಸೊ ಇದು ನಾನು ಕಂಡುಕೊಂಡ ಅಂಥ ಒಂದು ಆಪ್ಷನ್ ಗಿಡವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಧನ್ಯವಾದಗಳು.